ಮರು ಪರೀಕ್ಷೆ ಬರೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ದಾಂಡೇಲಿಯ ಬಂಗೂರ್ ನಗರ ಜೂನಿಯರ್ ಕಾಲೇಜು ವಿದ್ಯಾರ್ಥಿ ನವನೀತ್ ಕಾಮತ್. ಆತ್ಮವಿಶ್ವಾಸ ಅಂದರೆ ಇದು. 2-3 ಅಂಕ ನಿರೀಕ್ಷೆಗಿಂತ ಕಡಿಮೆ ಬಂದಿದೆ ಎಂದು ಮರು ಪರೀಕ್ಷೆಯನ್ನು ಬರೆದು ನಿರೀಕ್ಷೆಯಂತೆ 2 ಅಂಕಗಳನ್ನು ಹೆಚ್ಚಿಸಿಕೊಂಡು ಕಾಲೇಜಿಗೆ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದ ಹಠವಾದಿ ಸಾಧಕನ ವರದಿ ಇದು. ದಾಂಡೇಲಿಯ ಬಂಗೂರ್ ನಗರ ಜೂನಿಯರ್ ಕಾಲೇಜಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ನವನೀತ್ ಕಾಮತ್ ಈತನು ಈ ಬಾರಿಯ ಪಿಯುಸಿ ಪರೀಕ್ಷೆಯಲ್ಲಿ 581 ಅಂಕಗಳೊಂದಿಗೆ ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದನು. ರಸಾಯನಶಾಸ್ತ್ರದಲ್ಲಿ ಈತನಿಗೆ 97 ಅಂಕಗಳು ಬಂದಿತ್ತು. ಇವನ ನಿರೀಕ್ಷೆಯ ಪ್ರಕಾರ ಇನ್ನೂ 2-3 ಅಂಕಗಳು ಬರಬೇಕಿತ್ತು. ರಿವ್ಯಾಲ್ಯೂಯೇಷನ್ಗೆ ಹಾಕಿದರೆ ನಿರೀಕ್ಷಿತ ಅಂಕಗಳು ಬರುವುದರ ಬಗ್ಗೆ ಗೊಂದಲ ಇದ್ದ ಕಾರಣ ರಸಾಯನಶಾಸ್ತ್ರ ವಿಷಯಕ್ಕೆ ಮರು ಪರೀಕ್ಷೆಯನ್ನು ಬರೆದಿದ್ದನು. ಇದೀಗ ಮರು ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ನಿರೀಕ್ಷೆಯಂತೆ 2 ಅಂಕಗಳು ಹೆಚ್ಚು ಬಂದಿದ್ದು ರಸಾಯನಶಾಸ್ತ್ರದಲ್ಲಿ 90 ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ಒಟ್ಟು 583 ಅಂಕಗಳೊಂದಿಗೆ ಕಾಲೇಜಿಗೆ ಪ್ರಥಮ ಸ್ಥಾನ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡು ಎಲ್ಲರ ಗಮನ ಸೆಳೆದಿದ್ದಾನೆ. ದಾಂಡೇಲಿಯ ಉದ್ಯಮಿ ನವೀನ್ ಕಾಮತ್ ಮತ್ತು ನಿವೇದಿತಾ ಕಾಮತ್ ದಂಪತಿಗಳ ಸುಪುತ್ರನಾಗಿರುವ ನವನೀತ್ ಕಾಮತ್ ಈತನು ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಜಿಲ್ಲೆ, ವಿಭಾಗೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಅತ್ಯುತ್ತಮ ಆಟಗಾರನಾಗಿ ಹೊರಹೊಮ್ಮಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ತನ್ನ ವಿದ್ಯಾಭ್ಯಾಸದ ಜೊತೆಗೆ ತಂದೆಯ ಹೋಟೆಲ್ನಲ್ಲಿಯೂ ಸಪ್ಲೈಯರ್ ಆಗಿ ಹಾಗೂ ಹೋಟೆಲ್ ಉದ್ಯಮದಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾನೆ. ಕಾಲೇಜಿನಲ್ಲಿ ಕಲಿಸಿದ ಪಾಠಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಸ್ವಂತ ಪರಿಶ್ರಮದಿಂದ ಸತತ ಅಧ್ಯಯನ ನಡೆಸಿದ ಫಲವಾಗಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯಲು ಸಾಧ್ಯವಾಗಿದೆ. 97 ಅಂಕಗಳು ಬಂದಿದೆ, ಮತ್ತೆ ಯಾಕೆ ಪರೀಕ್ಷೆ ಬರೆಯಲಿ ಎಂದು ಕೈಕಟ್ಟಿ ಕುಳಿತುಕೊಳ್ಳುವ ಬದಲು ತನ್ನ ಸಾಮರ್ಥ್ಯಕ್ಕೊಂದು ಸವಾಲನ್ನು ಒಡ್ಡಿ ಮರು ಪರೀಕ್ಷೆಯನ್ನು ಬರೆದು ತನ್ನ ಸಾಮರ್ಥ್ಯ ಏನೆಂಬುದನ್ನು ಸಾದರಪಡಿಸಿದ ಹೆಗ್ಗಳಿಕೆಗೆ ನವನೀತ್ ಕಾಮತ್ ಪಾತ್ರನಾಗಿದ್ದಾನೆ. ಪರಿಶ್ರಮ ಮತ್ತು ಸತತ ಅಧ್ಯಯನ ಮಾಡಿದ್ದಲ್ಲಿ ನಿರೀಕ್ಷಿತ ಅಂಕಗಳನ್ನು ಪಡೆಯಲು ಸಾಧ್ಯ ಎಂದು ನವನೀತ್ ಕಾಮತ್ ತನ್ನ ಸಾಧನೆಯ ಬಗ್ಗೆ ಇಂದು ಬುಧವಾರ ಸಂಜೆ 5:30 ಗಂಟೆ ಸುಮಾರಿಗೆ ಮಾಧ್ಯಮದ ಜೊತೆ ಮಾತನಾಡುತ್ತಾ ಹರ್ಷವನ್ನು ವ್ಯಕ್ತಪಡಿಸಿದ್ದಾನೆ. ಹೇಗೆ ಅನಿಸ್ತದೆ? ತುಂಬ ಚಲೋ ಅನಿಸ್ತಾ ಇದೆ. 2 ವರ್ಷ ಕಷ್ಟಪಟ್ಟು ಈಗ ಅಂದರೆ ಇದು ಪಿ ಯು ಸಿಯಲ್ಲಿ 580+ ಫಸ್ಟಿಂದ ಇದು ಸ್ಕೋರ್ ಮಾಡಬೇಕಂತಿತ್ತು. ಅದು ಮಾಡಿದ್ದೇನೆ, ಖುಷಿ ಆಗ್ತಾ ಇದೆ. ಫಸ್ಟ್ ರಿಸಲ್ಟ್ ಬಂತು 581 ಇತ್ತು. ನಿಮಗೆ ಕೆಮಿಸ್ಟ್ರಿಯಲ್ಲಿ ಕಡಿಮೆ ಆಯಿತು ಅಂತ ಅನಿಸ್ತಲ್ಲ? ಹೌದು. ಅದಕ್ಕೆ ರಿವ್ಯಾಲ್ಯೂಯೇಷನ್ಗೆ ಯಾಕೆ ಹಾಕಿಲ್ಲ? ಪೇಪರ್ ತರಿಸಿದ್ವಿ, ಆದರೆ ರಿವ್ಯಾಲ್ಯೂಯೇಷನ್ದಲ್ಲಿ ಜಾಸ್ತಿ 2 ಮಾರ್ಕ್ಸ್ ಬರ್ಬೋದಿತ್ತು. ನಾನು ತಿಳ್ಕೊಂಡೆ ಸೆಕೆಂಡ್ ಎಕ್ಸಾಮ್ ಬರೆದ್ರೆ 3 ಮಾರ್ಕ್ಸ್ ಬಂದರೆ ಚಲೋ ಅಲ್ಲ, ಅದಕ್ಕೆ ನಾನು ಸೆಕೆಂಡ್ ಎಕ್ಸಾಮ್ ಬರೆದೆ. ಅದಕ್ಕೆ ಮತ್ತೆ ಓದಿದ್ರಿ? ಎಕ್ಸಾಮ್ ಓದಿದ್ದೆ. ಈಗ ಕಾಲೇಜಿಗೆ ಫಸ್ಟ್, ತಾಲೂಕಿಗೂ ಕೂಡ ಫಸ್ಟ್. ಮನೆಯಲ್ಲೆಲ್ಲ ಏನು ಹೇಳಿದ್ರು? ತುಂಬ ಖುಷಿ ಆದರು, ಪಪ್ಪ ಅಮ್ಮ ಎಲ್ಲರೂ. ನೀವು ಶಟಲ್ ಬ್ಯಾಡ್ಮಿಂಟನ್ ಇದರಲ್ಲಿ ಕೂಡ ರಾಷ್ಟ್ರ ಮಟ್ಟವನ್ನು ಕೂಡ ಪ್ರತಿನಿಧಿಸಿದಿರಿ. ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಬಹುಮಾನ, 1-2 ಬಹುಮಾನಗಳನ್ನು ಸ್ಕೂಲ್ ಗೇಮ್ಸಲ್ಲಿ ಗಳಿಸಿದ್ದೇನೆ. ನಿಮ್ಮ ಕ್ರೀಡಾ ಚಟುವಟಿಕೆಯ ಜೊತೆಗೆ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಕೂಡ ನೀವು ಅದ್ಭುತವಾದಂತಹ ಪರಿಶ್ರಮದೊಂದಿಗೆ ಸಾಧನೆಯನ್ನು ಮಾಡಿದಿರಿ. ನಿಮ್ಮ ಸಾಧನೆ ಇನ್ನಷ್ಟು ಮುಂದುವರಿಯಲಿ. ಮುಂದೆ ಏನು ಓದಬೇಕು ಅಂತಿದ್ದೀರಿ? ಇಂಜಿನಿಯರಿಂಗ್. CET ಬರೆದಿದ್ದೀರಿ? ಹೌದು. ಈಗ CET ರಿಸಲ್ಟ್ನ ನಿರೀಕ್ಷೆಯಲ್ಲಿದ್ದೀರಿ? ಹೌದು. ಮುಂದೆ ಏನಾಗಬೇಕೆನ್ನುವ ಬಯಕೆ ಇದೆ? ಇಂಜಿನಿಯರ್ ಆಗಿ ನೋಡಬೇಕು ಮುಂದೆ. ಓಕೆ, ನಿಮಗೆ ಶುಭವಾಗಲಿ. ನಿಮ್ಮ ಶೈಕ್ಷಣಿಕ ಜೀವನ ಉತ್ತುಂಗಕ್ಕೆ ಇರಲಿ. ನಿಮ್ಮ ಜೀವನದ ಕನಸು ನನಸಾಗಲಿ. ಕೇವಲ ಮನೆಗೆ ಮಾತ್ರವಲ್ಲದೆ, ಊರಿಗೆ ಮಾತ್ರವಲ್ಲದೆ, ಜಿಲ್ಲೆಗೆ ಮಾತ್ರವಲ್ಲದೆ, ನಾಡಿಗೆ ನಿಮ್ಮಿಂದ ಮತ್ತಷ್ಟು ಇನ್ನಷ್ಟು ಅತ್ಯುತ್ತಮವಾದಂತಹ ಕೆಲಸ ಕಾರ್ಯಗಳು ನಡೆಯುವಂತಾಗಲಿ
ನಾಡಿಗೆ ಕೀರ್ತಿ ತರುವಂತಹ ಕಾರ್ಯಗಳು ನಿಮ್ಮಿಂದ ಆಗಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಮತ್ತೊಮ್ಮೆ ನಿಮಗೆ ಹಾರ್ದಿಕವಾಗಿ ಅಭಿನಂದನೆಗಳು.